ದಾಪಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೆ ತಾಲೂಕು ಕೊಳಕೇರಿ ಮುಖ್ಯ ರಸ್ತೆಯ ನೂರಂಬಡ ಎಂಬಲ್ಲಿ ಸಾರ್ವಜನಿಕರ ಉಪಯೋಗಕ್ಕಾಗಿ ದಾಪಕ್ಲು ಪಂಚಾಯತ್ ವತಿಯಿಂದ ನೂತನ ಪ್ರಯಾಣಿಕರ ಬಸ್ ತಂಗುದಾಣವನ್ನು ಉದ್ಘಾಟನೆ ಮಾಡಲಾಯಿತು. ಎಲ್ರಿಗೂ ನಮಸ್ಕಾರ. ನಾಪೋಕ್ಲು ಗ್ರಾಮ ಪಂಚಾಯಿತಿ 15ನೇ ಹಣಕಾಸು ಯೋಜನೆಯಲ್ಲಿ ಹಳೆ ತಾಲೂಕು ನೂರಂಬಡದಲ್ಲಿ ಒಂದು ಉತ್ತಮವಾದ ಬಸ್ ನಿಲ್ದಾಣವನ್ನು ಬೇಕು ಅಂತೇಳಿ ಈ ಜನರ ಕೋರಿಕೆ ಮೇಲೆ ಈಗಾಗಲೇ ಹಳೆ ತಾಲೂಕಿನಲ್ಲಿ ಉತ್ತಮವಾದ ಬಸ್ ತಂಗುದಾಣ ನಿರ್ಮಾಣವಾಗಿದೆ. ಅದರ ಉದ್ಘಾಟನೆಯನ್ನು ನಮ್ಮ ನಾಪೋಕ್ಲು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಿಯಾದಂತಹ ಶ್ರೀಮತಿ ವನಜಾಕ್ಷಿ ರೇಣುಕೇಶ್ರವರು, ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಹೇಮಾವತಿ ಅರುಣ್ಬೇಬಾ, ಈ ಭಾಗದ ಸದಸ್ಯರಾದಂತಹ ಟಿ.ಎ. ಮೊಹಮ್ಮದ್ ಲಲಿತಾರವರು, ಮತ್ತೆ ಎಲ್ಲ ಮೊಹಮ್ಮದ್ ಕುರೈಶಿರವರು, ಪಂಚಾಯತ್ ಸಿಬ್ಬಂದಿ ವರ್ಗದವರು, ಅದಲ್ಲದೆ ಇದರ ಮೇಲೆ ಇಲ್ಲಿ ಶೆಲ್ಟರ್ ಆಗಬೇಕು ಅಂತೇಳಿ ನಮ್ಮ ಜೊತೆ ಸಹಕರಿಸಿದಂತಹ ಎಚ್.ಎ. ಬೊಳ್ಳೂರವರು ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಈ ಒಂದು ಶುಭ ಗಳಿಗೆಯಲ್ಲಿ ನಮ್ಮ ಅಧ್ಯಕ್ಷರಾದಂತಹ ಶ್ರೀಮತಿ ವನಜಾಕ್ಷಿ ರೇಣುಕೇಶ್ರವರು ಈ ಶೆಲ್ಟರ್ ಅನ್ನು ಉದ್ಘಾಟನೆ ಮಾಡಿ ಸಾರ್ವಜನಿಕ ಬಳಕೆ ಈಗ ಧರ್ಮಸ್ಥಳದವರು ಬನ್ನಿ, ಹೋಗಿ ಹೋಗಿ ದಾಪಕ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವನಜಾಕ್ಷಿ ರೇಣುಕೇಶ್ ಅವರು ಬಸ್ ತಂಗುದಾಣವನ್ನು ಉದ್ಘಾಟಿಸಿ ಮಾತನಾಡಿ, ಸ್ಥಳೀಯ ನಿವಾಸಿಗಳ ಮನವಿ ಮೇರೆಗೆ ಪಂಚಾಯಿತಿಯ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ಬಿಡುಗಡೆಯಾದ ಅನುದಾನದಿಂದ ನೂತನ ಬಸ್ ತಂಗುದಾಣವನ್ನು ನಿರ್ಮಾಣ ಮಾಡಲಾಗಿದ್ದು, ಸಾರ್ವಜನಿಕರು ಶುಚಿತ್ವವನ್ನು ಕಾಪಾಡಿಕೊಂಡು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಬಹಳ ಪ್ರಯತ್ನಪಟ್ಟು ಇದನ್ನು ಗ್ರಾಮ ಪಂಚಾಯತಿಯವರು ಇದನ್ನು ಮನಗಂಡು ನನ್ನ ಬೇಡಿಕೆಯನ್ನು ಈಡೇರಿಸಿಕೊಟ್ಟಿದೆ. ಅವರಿಗೆಲ್ಲ ಅಭಿನಂದನೆಗಳು. ದಾಪಕ್ಲು ಸಹಕಾರ ಸಂಘದ ನಿರ್ದೇಶಕ ಎಚ್.ಎ. ಬೊಳ್ಳು, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಕೊಲ್ಲೆಟ್ಟಿರ ಹೇಮಾವತಿ, ಪಂಚಾಯತ್ ಸದಸ್ಯರಾದ ಮೊಹಮ್ಮದ್ ಕುರೇಶಿ, ಕಾಳೆಯಂಡ ಸಾಬಾ ತಿಮ್ಮಯ್ಯ, ಕೊಲ್ಲೆಟ್ಟಿರ ಅರುಣ್ಬೇಬಾ, ಟಿ.ಎ. ಮೊಹಮ್ಮದ್, ಲಲಿತಾ, ಕಾಂಗ್ರೆಸ್ನ ಪ್ರಮುಖ ಹಾಗೂ ಗುತ್ತಿಗೆದಾರ ಚುಕ್ಕಂಡ ಉಂಬಾಯಿ, ಸ್ಥಳೀಯರಾದ ಉಮಾಲಕ್ಷ್ಮಿ, ಅಪ್ಪಾಜಿ ಚಂಗಪ್ಪ, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು.